ಸಮಾಜ ಸೇವಕರು ಹಾಗೂ ದಾನಿಗಳಲ್ಲಿ ಮಹಾದಾನಿಗಳೆಂದೇ ಹೆಸರುವಾಸಿಯಾಗಿರುವ ಮುತ್ಸಂದ್ರ ಎಂ.ಎ. ಕೃಷ್ಣಾರೆಡ್ಡಿ ಕಿಟ್ಟಿಯವರ ಜನ್ಮದಿನವನ್ನು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಯಿತು. 4 ಬಾರಿ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಹಾಗೂ ಹೊಸಕೋಟೆ ತಾಲೂಕು ಅನುಗೊಂಡಹಳ್ಳಿ ಹೋಬಳಿಯ ಮುತ್ಸಂದ್ರ ತಾಲೂಕು ಪಂಚಾಯಿತಿ ಕ್ಷೇತ್ರದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿರುವ ಎಂ.ಎ. ಕೃಷ್ಣಾರೆಡ್ಡಿ ಕಿಟ್ಟಿ ಅವರು ತಮ್ಮ ಜನ್ಮದಿನದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳು ಹಾಗೂ ವಿವಿಧ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದರು. ಇದೇ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎಂಸಿಸಿ ರವಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಆಯೋಜಿಸಿದ್ದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನೂರಾರು ಜನರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸುಮಾರು 600ರಿಂದ 700ಕ್ಕೂ ಹೆಚ್ಚು ಅಭಿಮಾನಿಗಳು, ಸ್ನೇಹಿತರು, ಮುಖಂಡರು ಹಾಗೂ ಸಾರ್ವಜನಿಕರು ಕೃಷ್ಣಾರೆಡ್ಡಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ಅವರ ಸಮಾಜ ಸೇವೆಯನ್ನು ಶ್ಲಾಘಿಸಿದರು. ಮುತ್ಸಂದ್ರದ ಎಂ.ಎ. ಕೃಷ್ಣಾರೆಡ್ಡಿ ಕಿಟ್ಟಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವ್ರದ್ದು ಹುಟ್ಟುಹಬ್ಬ 57ನೇ ವರ್ಷದ ಹುಟ್ಟುಹಬ್ಬ ಒಂಥರ ಸಂಭ್ರಮ ರೀತಿಯಲ್ಲಿ ಈ ಊರಿಗೆ ಒಂದು ಹಬ್ಬದ ರೀತಿಯಲ್ಲಿ ವಾತಾವರಣ ಬೆಳಗಿನಿಂದನೂ ನಾವು ನೋಡ್ತಾ ಇದ್ದೀರಿ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಬೆಳಗಿನ ಜಾವ ಉಪಹಾರ ಮಾಡಿದ್ದಾರೆ. ಇಲ್ಲಿ ಇವತ್ತು ನಿನ್ನೆ ಮೊನ್ನೆಯಿಂದನೂ ಒಂದು 2-3 ದಿವಸದಿಂದ ನನಗೂ ಸಹ ಕಾಲ್ಸ್ ಮಾಡ್ತಾಯಿದ್ರು. 7ನೇ ತಾರೀಕು ಕಿಟ್ಟಣ್ಣನ ಬರ್ತ್ಡೇ, ನಾವೆಲ್ಲ ಬರಬೇಕು ಅಂತ ಅಂತಿದ್ದೀರಿ ಅಂತಂದ್ಬಿಟ್ಟು ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಜನ, ಈ ಕಡೆ ಹೊಸಕೋಟೆಯಿಂದ ಬಂದಿದ್ದಾರೆ, ಮತ್ತು ವರ್ತೂರು ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದಾರೆ. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೂರಗಳಿಂದ ಬರುವಂಥವ್ರಿಗೆ ಅವರು ಇಲ್ಲ ನಾಳೆ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಎಲ್ಲೋ ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಸಿಕ್ಕೋದಿಲ್ಲ, ಲಭ್ಯ ಇರಲ್ಲ ಅಂತ ಹೇಳಿದಕ್ಕೆ ಇಲ್ಲ ನಾವು ಆದರೆ ಸೋಮವಾರನೇ ಬೆಳಗ್ಗೆ ಬರ್ತೀರಿ ಅಂತ ಅಂದ್ಬಿಟ್ಟು ತುಂಬ ಜನ ಕಾಲ್ ಮಾಡಿದ್ರು. ಅವ್ರು ಬರೋ ಅಂಥ ನಿರೀಕ್ಷೆಯಲ್ಲಿ ಇವತ್ತು ಎಲ್ರಿಗೂ ಉಪಹಾರದ ವ್ಯವಸ್ಥೆ ಮಾಡಿದ್ರಿ. ಮತ್ತು ನಾವು ಮೊದಲೇ ಹೇಳ್ಬಿಟ್ಟಿದ್ರಿ, ಕಿಟ್ಟಣ್ಣು ಮೊದಲೇ ಹೇಳ್ಬಿಟ್ಟಿದ್ರು, ನಮಗೆ ಯಾರ ತುರಾಯಿಗಳು ದಯವಿಟ್ಟು ತರಕ್ಕೆ ಹೋಗ್ಬೇಡ್ರಿ, ಇದನ್ನು ಯಾರನ್ನ ಬಡ ಮಕ್ಕಳಿಗೆ ಒಂದು 2 ಪುಸ್ತಕನ ಪೆನ್ನುಗಳೋ ಕೊಡಿಸ್ರಿ ಅಂತ ಅಂದ್ಬಿಟ್ಟು ನಾವು ಮೊದಲೇ ಹೇಳಿದ್ರೆ. ಆದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ತುರಾಯಿಗಳೊಂದಿಗೆ ಅಭಿಮಾನಿಗಳು ಸಹ ಬಂದು ಇವ್ರ ಮನೆ ಹತ್ರ ಒಂದು ಹುಟ್ಟುಹಬ್ಬನ ಆಚರಿಸಿದ್ದಾರೆ. ಎಲ್ಲರೂ ತುಂಬ ಸಂಭ್ರಮದಿಂದ ವ್ಯಕ್ತಪಡಿಸಿದ್ದಾರೆ. ಇದನ್ನು ಯಾಕಪ್ಪ ಇಷ್ಟೊಂದು ಇವ್ರ ಮೇಲೆ ಒಂದು ಅಭಿಮಾನ, ಒಂದು ಕಾಳಜಿ ಇಡೀ ರಾಜ್ಯಾದ್ಯಂತ ಈ ಥರ ಹೆಸರುವಾಸಿ ಆಗ್ತಾ ಇದೆ ಅಂತ ಕೇಳಿದ್ರೆ, ನಾವು ಅವ್ರ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ಬೇಕಾದ ಟೈಮಲ್ಲಿ ನಮ್ಮ ಈ ಭಾಗದ ಅಷ್ಟೇ ನಾಯಕರಲ್ದಿರ ನಮ್ಮ ಕುಪೇಂದ್ರ ರೆಡ್ಡಿ ಅವರಾಗಿರ್ಬೋದು, ಕೆ.ಸಿ. ರಾಮಮೂರ್ತಿ ಅವರಾಗಿರ್ಬೋದು, ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಅವರಿಂದ ಎಲ್ಲ ಅನುದಾನ ತಗೊಬಂದು ಈ ಭಾಗದಲ್ಲಿ ಹೆಚ್ಚು ಕಡಿಮೆ ಏನೇಳ ಒಂದು 10 ಕಡೆ ಬಸ್ ಸ್ಟಾಪ್ಗಳು ನಿರ್ಮಾಣ ಮಾಡಿರ್ತಾರೆ. ಒಂದು ಸಮುದಾಯ ಭವನಗಳಂತೂ ಲೆಕ್ಕ ಇಲ್ಲ, ಒಂದು 3-4 ಮಾಡಿದ್ದಾರೆ. ಈ ಮಹ್ಯಾಣದಲ್ಲಿ ವಿಶ್ರಾಂತಿ ತಾಣ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ನಮ್ಮೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಗಾರ್ಡನ್ ಮಾಡಿದ್ದಾರೆ. ಇದೆಲ್ಲನೂ ಮಾಡ್ಬೇಕಾದ್ರೆ ಅವ್ರಿಗೆ ಏನೋ ಒಂಥರ ಅದು ಅಂಬಲ ಬಿಡುವಾಗಿರೋವಂಥದಕ್ಕಿಂತನೂ ತನ್ನ ಬಿಸ್ನೆಸ್ಗಳಲ್ಲಿ ವ್ಯವಹಾರಗಳಲ್ಲಿ ತೊಡಗೋದಕ್ಕಿಂತ ಹೆಚ್ಚಾಗಿ ಜನಪರ ಕೆಲಸಗಳು ಮಾಡೋದ್ರಲ್ಲಿ ತುಂಬ ಆಸಕ್ತಿ ಹೊಂದಿದ್ದು, ಒಂದು ಪ್ಯಾಷನೆಟಿಕ್ ಆಗಿ ರಾಜಕಾರಣನ ಪ್ರೊಫೆಷನ್ ಆಗಲ್ದ್ರೆ ಪ್ಯಾಷನೆಟಿಕ್ ಆಗಿ ಅವ್ರಿಗೊಂದು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹತ್ರ ಮಾಡ್ಕೊಂಡು ಹೋಗುವಂಥದ್ದಾಗಲಿ. ಆಮೇಲೆ ಈ ಮನೆ ಹೇಳ್ಬೇಕಂತಂದರೆ ಈ ಭಾಗದಲ್ಲಿ ಒಂದು ಧರ್ಮಸ್ಥಳ ಇದ್ದಂಗೆ, ಬಂದವ್ರು ಯಾರೂ ಉಪವಾಸ ಹೋಗಿಲ್ಲ, ಬಂದವ್ರು ಯಾರೂ ಕೊರತೆಯಿಂದ ಹೋಗಿಲ್ಲ. ಯಾವುದೇ ಕಷ್ಟ ಕಾರ್ಪಣ್ಯ ಅಂತ ಬಂದರೆ ಅವ್ರ ಕೈಲಾಗುವಷ್ಟು ಮೀರಿ ಅವ್ರು ಸಹಾಯ ಮಾಡಿ ಕಳಿಸ್ತಕ್ಕಂಥ ಒಂದು ಗುಣ ಹೊಂದಿರತಕ್ಕಂಥ ವ್ಯಕ್ತಿ ಈ ಭಾಗದಲ್ಲಿದ್ದಾರೆ ಅಂದರೆ ಅದು ನಮ್ಮ ಕೃಷ್ಣಾರೆಡ್ಡಿ ಅವರು. ಹಾಗಾಗಿ ಅವ್ರನ್ನ ಇಷ್ಟು ಅಪಾರ ಸಂಖ್ಯೆಯಲ್ಲಿ ಜನ ಇಷ್ಟಪಡ್ತಾರೆ, ಬಂದಿದ್ದಾರೆ. ಇವ್ರಿಗೆ ಮತ್ತಷ್ಟು ಜನ ಬೆಂಬಲ ಇರಲಿ, ಬಲ ಇರಲಿ, ಭಗವಂತನ ಆಯುರಾರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಇವ್ರಿಗೆ ಇವ್ರ ಕುಟುಂಬದವ್ರಿಗೆ ಸುಖ ಸಂತೋಷದಿಂದ ಕಾಪಾಡಲಿ ಅಂತ ಅಂದ್ಬಿಟ್ಟು ಎಲ್ಲರ ಮುಖವಾಗಿ ನಾನು ಈ ಒಂದು ನಿಮ್ಮೆಲ್ಲರ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಜೈ ಹಿಂದ್. ನನ್ನ ಹೆಸರು ಮಧುರ ನಾಗೇಶ್ ಅಂದ್ಬಿಟ್ಟು. ಈ ದಿವಸ ಏನಂದರೆ ಈ ಏರಿಯಾದಲ್ಲಿ ಮುತ್ಸಂದ್ರ ಗ್ರಾಮದಲ್ಲೇ ಒಂಥರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಯಾಕಂದರೆ ಎಂ.ಎ. ಕೃಷ್ಣಾರೆಡ್ಡಿ ಅಂದರೆ ಬರೀ ಈ ತಾಲೂಕಿಗೆ ಸೀಮಿತ ಅಲ್ಲ, ಅವರು ತಾಲೂಕಿಗೆ ಸೀಮಿತ ಇಲ್ಲ. ಯಾಕಂದರೆ ಉತ್ತರ ಕರ್ನಾಟಕದಿಂದ ನೋಡ್ಬೋದು, ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ. ಇದು ಬೇರೆ ಭಾಗದಲ್ಲಿ ಗುರ್ಸ್ಕೊಂಡಿದ್ದಾರೆ. ರೆಡ್ಡಿ ಜನಸಂಘದ ಡೈರೆಕ್ಟ್ರಾಗಿ 4 ಸರಿ ಜವಾಬ್ದಾರಿ ವಹಿಸ್ಕೊಂಡು ಯಾವ ಥರ ಸಂಘಟನೆ ಮಾಡಬೇಕಂತ ಸಂಘಟನೆ ಮಾಡಿದ್ದಾರೆ. ಮತ್ತು ಈ ಸುತ್ತಮುತ್ತ ಏರಿಯಾದಲ್ಲಿ ದೇವಸ್ಥಾನಗಳಿಗಾಗಲಿ, ಸಮುದಾಯ ಭವನಗಳಾಗಲಿ, ಬಸ್ ಸ್ಟಾಪ್ಗಳಾಗಲಿ, ಮಶಾಣ ಕ್ಲೀನಿಂಗ್ ಮಾಡಿಸೋದ್ರಲ್ಲಿರೋದು ಆಗಲಿ, ಪ್ರತಿಯೊಂದು ಈಗ ನೋಡ್ಬೋದು ಇದೇ ಊರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ಥರ ಪಾರ್ಕ್ ಗಾರ್ಡನ್ ಹೆಂಗೆ ಮಾಡಿದ್ದಾರೆ ಅಂತ ಒಂದು ಉದಾಹರಣೆ ಹೋಬಳಿಯಲ್ಲಿ ಮಾಡಿದ್ದಾರೆ. ಮತ್ತು ಯಾರೇ ಬಡವರು ನಮ್ಗೆ ಈ ಥರ ಕಷ್ಟ ಅಂದರೆ ಅವ್ರ ಕೈಯಲ್ಲಾಗಿದ್ದು ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ. ಅದಕ್ಕೆ ನಾವು ಕೃಷ್ಣಾರೆಡ್ಡಿ ಅಭಿಮಾನಿ ಬಳಗದಿಂದ ಏನು ಕೋರ್ಕೊಂತೀರ ಅಂದರೆ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದೆ, ಉನ್ನತ ಸ್ಥಾನ ಅವ್ರಿಗೂ ಒಂದು ಕೊಟ್ಟು ಇನ್ನೂ ಶಕ್ತಿ ಕೊಟ್ಟು ಅವ್ರು ಇನ್ನೂ ಸಮಾಜ ಸೇವೆ ಮಾಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಈ ದಿನ ನಮ್ಮ ಅಭಿಮಾನಿಗಳು
ಬಂದಿದ್ದಾರಲ್ಲ ಹತ್ತತ್ರ 600-700 ಜನ ಬಂದಿದ್ದರು. ಸುಮಾರು ಬಡ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ಬುಕ್ಸು, ನೋಟ್ಸ್ ಬುಕ್ಸು ಪ್ರತಿಯೊಂದು ಬಂದಿದ್ದಾರೆ. ಮತ್ತು ಅವ್ರಿಗೆ ಲಾಸ್ಟು 2 ವರ್ಷ ಹಿಂದೆ ಗೋಲ್ಡ್ ಮೆಡ್ಲು ಕೊಟ್ಟಿದ್ದರು. ಸಮಾಜ ಸೇವೆಯಲ್ಲಿ ಉತ್ತಮವಾಗಿ ಬಂದಿದ್ದಾರೆ ಅಂದ್ಬಿಟ್ಟು ಗೋಲ್ಡ್ ಮೆಡ್ಲು ಕೊಟ್ಟಿದ್ದರು. ಮತ್ತು ಬೇರೆ ಡಾಕ್ಟ್ರೇಟ್ ಕೂಡ ಕೊಡೋಕೆ ಇದು ಮಾಡಿದ್ರು, ಅವ್ರು ತಗೊಂಡಿಲ್ಲ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಡಾಕ್ಟ್ರೇಟು ಕೊಡ್ತಾರೆ. ಪ್ರತಿಯೊಂದು ಸಿಗ್ತೈತೆ, ಜನಗಳ ಬೆಂಬಲ ಇದೆ. ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ನಾವು ಕೋರ್ಕೊಂತೀರಿ ದೇವ್ರುಗಳಲ್ಲಿ. ನಾವು ವರ್ಷನೂ ನಮಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ನಾವು ಇಷ್ಟ ಬೀಳಲ್ಲ. ಅಭಿಮಾನಿಗಳು ನನಗೆ ಗೊತ್ತಿಲ್ಲ, ಬೆಳಗ್ಗೆ ಒಂದು 8:30ಗೆ ನಾವು ನಿಮ್ಮ ಮನೆ ಹತ್ರಕ್ಕೆ ಬರ್ತಾಯಿದ್ದು ನೋಡಿದ್ರೆ ಎಲ್ಲ ಈ ಮೆಟಡೋರಲ್ಲಿ ಪಟಾಕಿಗಳು, ಜನಗಳು, ಹಾರಗಳು ತಗೊಂಬಂದು ಸನ್ಮಾನ ಮಾಡ್ತಾಯಿದ್ದಾರೆ. ನಾನು ಬೇಡಪ್ಪ, ಇದು ಬಡವ್ರಿಗೆ ಯಾರಿಗಾದರೂ ಸಹಾಯ ಮಾಡಿರಿ. ಇವೆಲ್ಲ ನನಗೆ ಅಂಬಾರಿಗಳು ನಾನು ಇಷ್ಟ ಬೀಳಕ್ಕೆ ಹೋಗಲ್ಲ. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಅಭಿಮಾನಿಗಳು ಮಾಡಿದ್ದಾರೆ. ಇವತ್ತು ನನ್ನ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳು ಕೋರಿತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ 7 ವರ್ಷ ಆಗಿದ್ರೂ ನಾನು ಹುಡುಗರ ಥರ ಇರ್ಬೋದು, ದೊಡ್ಡವ್ರ ಎಲ್ಲರ ಥರ ಜನಗಳಲ್ಲಿ ಬೆರ್ಕೊಂಡು ಹೋಗೋದಕ್ಕೆ ಅವರು ಒಂದು ಅಭಿಮಾನದಲ್ಲಿ ಬಂದು ಮಾಡ್ತಾಯಿದ್ದಾರೆ. ಇವತ್ತು ನನಗೆ ಅಭಿಮಾನವಾಗಿ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲರಿಗೂ ಒಂದು ತಿಂಡಿ ವ್ಯವಸ್ಥೆ ಕೂಡ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸುಮಾರು ಒಂದು 500-600 ಜನಕ್ಕೆ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಶಿವಪ್ರಸಾದ್, ಪವನ್, ನಮ್ಮ ಗಿರೀಶು, ಬಾಲಕೃಷ್ಣ ಅವರು, ಪ್ರವೀಣು, ಎಲ್ಲ ನಮ್ಮ ಮಧು ಅವರು, ಇವರೆಲ್ಲ ಹುಡುಗರು ಸುಮಾರು ಒಂದು 25 ಜನ ಸೇರಿಕೊಂಡು ಈ ಕಾರ್ಯಕ್ರಮ ಅವರು ವಾಲಂಟ್ರಿಗೆ ಅವ್ರ ಕಾಸಲ್ಲೇ ಮಾಡಿದ್ದಾರೆ. ನಾನು ಯಾಕೆ ಹಿಂಗೆಲ್ಲ ಮಾಡ್ಕೊತೀರಿ ಅಂತ ಹೇಳ್ಬಿಟ್ಟು ಕೂಡ ನಾನು 2 ಕಿತ ಕೇಳಿದೆ. ಆದರೆ ಮಾಡಿಬಿಟ್ಟಿದ್ದಾರೆ. ಅವ್ರಿಗೂ ನಾನು ಮತ್ತೊಮ್ಮೆ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ, ಇವತ್ತು ಬೆಳಗ್ಗೆಯಿಂದ ನಾನು ಎಲ್ಲ ಬಡ ಮಕ್ಕಳಿಗೆ ಹೋಗಿ ಸ್ಕೂಲಲ್ಲಿ ಪುಸ್ತಕಗಳಿರ್ಬೋದು, ಬ್ಯಾಗ್ಗಳಿರ್ಬೋದು ಕೊಟ್ಕೊಂಡು ಬಂದೆ. ಅನಾಥ ಆಶ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಅನಾಥ ಆಶ್ರಮ ಮಕ್ಕಳಿಗೆ ಅವ್ರಿಗೂ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಬಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಎಲ್ಲ ಬೆಳಗ್ಗೆಯಿಂದ ಅದ್ಧೂರಿಯಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನನ್ನು ಎಲ್ಲರೂ ಮಾಡಿದ್ದಾರೆ. ಅವ್ರಿಗೂ ಪ್ಲಸ್ ನೀವೆಲ್ಲ ಮೀಡಿಯಾವ್ರು ಬಂದಿರೋದು ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಆದಷ್ಟು ಕಡೆ ಬಂದಾಗ ಬರ್ತದೆ ನಾವು ಅಧಿಕಾರ ಹಿಂದ್ಗಡೆ ಹೋಗಲ್ಲ. ಸಾಕು ನಮಗೆ ತಾಲೂಕ್ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ, ಕೋಆಪರೇಟಿವ್ ಬ್ಯಾಂಕ್ ಪ್ರೆಸಿಡೆಂಟ್ ಮಾಡಿದರು, ಎಲ್ಲ ಹಾಲ್ ಡೈರಿ ನಿರ್ದೇಶಕರು ಮಾಡಿದ್ದಾರೆ. ರೆಡ್ಡಿ ಜನಸಂಘದಲ್ಲಿ 4 ಬಾರಿ ಸತತವಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೀನಿ. ಕರ್ನಾಟಕ ಗೌರ್ಮೆಂಟಲ್ಲಿ ಮ್ಯಾಂಗೋ ಬೋರ್ಡು ಚೇರ್ಮನ್ ಮಾಡಿದರು. ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಿರ್ದೇಶಕರಾಗಿ ಮಾಡಿದರು. ಇಂಥ ಸರ್ಕಾರದಿಂದ ನಮಗೆ ಬರೋವಾಗ ಆದಷ್ಟು ಕಡೆ ಬಂದು ಹುಡ್ಕೊಂಬರ್ತದೆ. ಈಗೂ ಸಹ ಯಾವುದಾದ್ರೂ ಒಂದು ಸರ್ಕಾರದಲ್ಲಿ ಒಂದು ಪೋರ್ಟ್ಫೋಲಿಯೋ ಸಿಗ್ತದೆ, ಒಂದು ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ ಅಂತ ನನಗೆ ಭರವಸೆ ಐತೆ. ಯಾಕಂದರೆ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಈ ಕಡೆ ನಮ್ಮ ಶರತ್ ಬಚ್ಚೇಗೌಡರು, ಇವರೆಲ್ಲ ನಮ್ಮನ್ನೆಲ್ಲ ವಿಶೇಷವಾಗಿ ಅಭಿನಂದಿಸ್ಕೊಂಡು ಬರೆದುಕೊಂಡು ಬಂದಿದ್ದಾರೆ. ಅವ್ರಿಗೂ ನಾನು ವಿಶೇಷವಾಗಿ ಅವ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನಮ್ಮ ರಾಮಲಿಂಗಾರೆಡ್ಡಿ ಅವರು ಸಹ ಎಲ್ಲ ರೀತಿಯಲ್ಲಿ ನಮಗೆ ಸಹಾಯಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ. ಬಡವರಿಗೆ ಏನು ಬೇಕೋ ಸಹಾಯ ಬೇಕು ಅಂದರೆ ಅವರು ಸಹಾಯ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಶರತ್ ಬಚ್ಚೇಗೌಡರು ಸಹ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ನಮ್ಮ ಉದಯ್ ಕುಮಾರ್ ಅವರು ಪ್ರತಿಯೊಂದು ದಿವಸ ನಿರಂತರವಾಗಿ ನಮ್ಮ ಬಡವರಿಗಿಂತ ಏನಾದರೂ ಕೆಲಸ ಅಂದರೆ ಎಲ್ಲರಿಗೂ ಏನು ಬೇಕೋ ಸಹಾಯ ಮಾಡಿದ್ದಾರೆ. ಈ ಭಾಗದಲ್ಲಿ ಎಲ್ಲಿ ದೇವಸ್ಥಾನಗಳು ಕಟ್ಟಿದ್ರೂ 3 ಲಕ್ಷ 5 ಲಕ್ಷ ಸಹಾಯ ಕೂಡ ನಮ್ಮ ಉದಯ್ ಕುಮಾರ್ ಸಹ ಮಾಡಿದ್ದಾರೆ. ಇವರ ಉದಯ್ ಕುಮಾರ್ ಅವರಿಗೆ, ನಮ್ಮ ಶರತ್ ಅವರಿಗೆ, ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ, ನಮ್ಮ ಕುಪೇಂದ್ರ ರೆಡ್ಡಿ ಅವರಿಗೆ, ಇವರಿಗೆಲ್ಲ ನಾನು ವಿಶೇಷವಾಗಿ ಮತ್ತೊಮ್ಮೆ ಇದೇ ರೀತಿ ನಮ್ಮ ಜೊತೆಗೆ ಇವತ್ತು ನಮ್ಮ ಸ್ನೇಹಿತರಾಗಿದ್ದಂಥ MCC ರವಿ ಅವ್ರದ್ದು ಕೂಡ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ನಾವು ಇಬ್ಬರು ಜೊತೆಯಲ್ಲೇ ಇವತ್ತು ಬೆಳಗ್ಗೆಯಿಂದ ಆಚರಣೆ ಮಾಡ್ಕೊಂಡಿದ್ದೇವೆ. ಇದೇ ರೀತಿ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳು ಮಾಡಿಕೊಂಡು ಊರುಗಳಲ್ಲಿ ಜನಗಳು, ಬಡ ಬಗ್ಗರುಗಳು ಎಲ್ಲರೂ ನೆಮ್ಮದಿಯಾಗಿ ಅವ್ರಿಗೂ ಎಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಇಡೀ ನಮ್ಮ ಊರಿಗೆ ಅಂತಲ್ಲ, ನಮ್ಮ ರಾಜ್ಯಕ್ಕೆ ಅಂತಲ್ಲ, ನಮ್ಮ ದೇಶದಲ್ಲಿರೋ ಎಲ್ಲರಿಗೂ ಆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ನಾನು ಮಾತು ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಸಿದ್ದನಪುರ ರಘು, ಮಧುರಾನಗರ ನಾಗೇಶ್, ವರ್ತೂರು ಕೃಷ್ಣಪ್ಪ, ಬಾಬಿ, ಬಾಲಕೃಷ್ಣ, ಮಾರನಗೆರೆ ರಾಜಶೇಖರ್, ಬಾಗೂರು ಶ್ರೀನಿವಾಸ್, ಶಿವಪ್ರಸಾದ್, ಪಟೀಲ್ ಬಾಬು, ವೇಣು ಸೇರಿದಂತೆ ಅನೇಕ ಮುಖಂಡರು, ಸ್ನೇಹಿತರು ಹಾಗೂ ಕುಟುಂಬದವರು ಹಾಜರಿದ್ದರು.